ರಂಗೋಲಿಗೆ ಈ ಪುಡಿ ಬೆರೆಸಿ ಮನೆಯ ಮುಂದೆ ಬರೆದರೆ ದೈವಶಕ್ತಿಯು ನಿರಂತರವಾಗಿ ಮನೆಯಲ್ಲಿ ವಾಸ ಮಾಡುತ್ತದೆ. ಮಹಾಲಕ್ಷ್ಮಿ ಸಮೇತ ನಾರಾಯಣನು ಮನೆಗೆ ಬಂದು ಮನೆಯ ಬಡತನ ದೂರ ಮಾಡುತ್ತಾನೆ. ರಂಗೋಲಿ ಬರೆಯುವಾಗ ಯಾವ ತಪ್ಪನ್ನು ಮಾಡಬಾರದು. ಯಾವ ಪುಡಿಯನ್ನು ರಂಗೋಲಿಯ ಜೊತೆ ಬೆರೆಸಿ ಬಿಟ್ಟರೆ ಮನೆಗೆ ಸಂಪತ್ತಿನ ಆಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ರಂಗೋಲಿಯ ಮಹತ್ವ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿರುವ ಸರ್ವ ದೇವತೆಗಳಿಗೂ ಅತ್ಯಂತ ಪ್ರಿಯವಾದ ರಂಗೋಲಿಯನ್ನು ಬರೆಯುವ ಮುನ್ನ ಈ ಚಿಕ್ಕ ಕೆಲಸ ಮಾಡಿದರೆ ಮತ್ತಷ್ಟು ಶಕ್ತಿ ರಂಗೋಲಿಗೆ ಹೆಚ್ಚುತ್ತದೆ. ಪ್ರತಿದಿನ ರಂಗೋಲಿ ಬರೆಯುವ ಮುನ್ನ ರಂಗೋಲಿ ತುಂಬಿದ ಡಬ್ಬಿಯನ್ನು ಮೊದಲು ನಿಮ್ಮ ಮನೆಯ ದೇವರ ಕೋಣೆಯ ಹೊಸ್ತಿಲಿನ ಮುಂಭಾಗ ಅಥವಾ ದೇವರ ಮುಂದೆ ಇಟ್ಟು ಗಣೇಶನಿಗೆ ಪ್ರಾರ್ಥಿಸಿ ವಿಷ್ಣು ದೇವರ ಹೆಸರನ್ನು ಹೇಳಿ ಆ ನಂತರ ಮನೆಯ ಮುಂದೆ ರಂಗೋಲಿಯನ್ನು ಬರೆದುಕೊಳ್ಳಬೇಕು. ಆಗಿನ ಕಾಲದಲ್ಲಿ ಹಿರಿಯರು ಒಂದು ಮಾತನ್ನ ಹೇಳುತ್ತಿದ್ದರು, ರಂಗೋಲಿಯನ್ನು ಹಾಕಿ ರಂಗನನ್ನು ಕರಿ ಎಂದು. ಇದರ ಅರ್ಥ ಮನೆಯ ಮುಂದೆ ಅಥವಾ ಮನೆಯ ಒಳಗೆ ರಂಗೋಲಿ ಬರೆದು ದೇವರನ್ನು ಕರಿ ಎಂದು. ರಂಗೋಲಿ ಎಲ್ಲಿ ಇರುತ್ತದೋ, ಎಲ್ಲಿ ರಂಗೋಲಿ ಬರೆಯುವ ನಿತ್ಯ ಅಭ್ಯಾಸ ಇರುತ್ತದೆಯೋ ಆ ಮನೆಯಲ್ಲಿ ರಂಗ ಅಂದರೆ ವಿಷ್ಣು ದೇವರ ಜೊತೆಗೆ ವಿವಿಧ ದೇವತೆಗಳ ಸಂಚಾರ ಇರುತ್ತದೆ. ಯಾವಾಗ ರಂಗದೇವರ ಪ್ರವೇಶ ಮನೆಗಾಗುತ್ತದೆಯೋ ಮಹಾಲಕ್ಷ್ಮಿ ಕೂಡ ರಂಗನಾಥನ ಜೊತೆಗೆ ಮನೆಯ ಒಳಗೆ ಪ್ರವೇಶ ಮಾಡುತ್ತಾಳೆ. ಯಾರ ಮನೆಯ ಮುಂದೆ ನಿತ್ಯ ರಂಗೋಲಿ ಇರುತ್ತದೆಯೋ ಆ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ ಆಗುವುದಿಲ್ಲ. ರಂಗವಲ್ಲಿಯು ಶ್ರೀ ಚಕ್ರದಷ್ಟೇ ಶಕ್ತಿಯುತವಾದದ್ದು. ಕಾಲ ಬದಲಾದಂತೆ ಪ್ಲಾಸ್ಟಿಕ್ ರಂಗೋಲಿಯ ಸ್ಟಿಕ್ಕರ್ಗಳು ಮನೆಯ ಮುಂದೆ ರಾರಾಜಿಸುತ್ತಿವೆ. ನಿಮ್ಮ ಮನೆಯಲ್ಲಿ ಹೆಚ್ಚು ಕಲಹ, ಅನಾರೋಗ್ಯ ಸಮಸ್ಯೆ, ಶತ್ರುಬಾಧೆ, ದೃಷ್ಟಿದೋಷಗಳು ತಾಂಡವವಾಡಲು ಈ ರಂಗೋಲಿಯ ಸ್ಟಿಕ್ಕರ್ಗಳೇ ಕಾರಣ ಎಂದರೆ ತಪ್ಪಾಗಲಾರದು. ಯಾವಾಗ ನೀವು ಕೈಯಾರೆ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯ ಮುಂದೆ ರಂಗೋಲಿಯನ್ನು ಬರೆದು ದಿನವನ್ನು ಆರಂಭಿಸುತ್ತೀರೋ ನಿಮ್ಮ ಜೊತೆಗೆ ಮನೆಯೂ ಕೂಡ ದೇವಾಲಯದಂತೆ ಪಾಸಿಟಿವ್ ಶಕ್ತಿಯನ್ನ ಆಕರ್ಷಿಸುತ್ತದೆ. ರಂಗೋಲಿ ಪುಡಿಯ ಜೊತೆಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮನೆಯ ಮುಂದೆ ಬರೆದರೆ ಸೂರ್ಯನ ರಕ್ಷಣೆ ಮನೆಗೆ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಉಪ್ಪು ಸೂರ್ಯನ ಕೆಲವು ತತ್ವಗಳನ್ನು ಒಳಗೊಂಡಿರುತ್ತೆ. ಇಡೀ ವಿಶ್ವಕ್ಕೆ ಬೆಳಕು ನೀಡುವ ಸೂರ್ಯನ ಶಕ್ತಿಯು ಉಪ್ಪು ಬೆರೆಸಿದ ರಂಗೋಲಿಯ ಮೂಲಕ ಮನೆಗೆ ಪ್ರವೇಶ ಮಾಡುತ್ತದೆ. ಇದರಿಂದ ಮನೆಯ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಆರೋಗ್ಯ ಸ್ಥಿರವಾಗಿರುತ್ತದೋ ದುಡಿಯುವ ನೆಮ್ಮದಿ ವಾತಾವರಣ ಕೂಡ ನಮ್ಮ ಸುತ್ತ ಏರ್ಪಡುತ್ತೆ. ರಂಗೋಲಿಗೆ ಉಪ್ಪು ಬೆರೆಸಬೇಕೆಂದು ಕೆಜಿಗಟ್ಟಲೆ ಬೆರೆಸಬಾರದು. ಉಪ್ಪು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ನೀವು ಬರೆಯುವ ರಂಗೋಲಿಯ ಡಬ್ಬಿಗೆ ಕೇವಲ 5ರಿಂದ 6 ಚಿಟಿಕೆಯಷ್ಟು ಉಪ್ಪನ್ನು ಮಾತ್ರ ಬೆರೆಸಬೇಕು. ಸೂರ್ಯನ ತತ್ವದಲ್ಲಿ ಉತ್ಪಾದನೆಯಾಗುವ ಉಪ್ಪು ಅನೇಕ ಶಕ್ತಿಗಳನ್ನು ಒಳಗೊಂಡಿರುತ್ತೆ. ಆಗಾಗ ಸಮುದ್ರ ಸ್ನಾನ ಮಾಡಿದರೆ ಮಾಟಮಂತ್ರ, ಶತ್ರುಕಾಟ, ದೃಷ್ಟಿದೋಷ, ಅನಾರೋಗ್ಯ ಸಮಸ್ಯೆ, ಚರ್ಮವ್ಯಾಧಿಗಳು ಹೇಗೆ ದೂರವಾಗುತ್ತದೆಯೋ ಅದೇ ರೀತಿ ಮನೆಯ ಮುಂದೆ ಬರೆಯುವ ರಂಗೋಲಿಗೆ ಚಿಟಿಕೆ ಉಪ್ಪು ಬೆರೆಸಿದರೆ ಮನೆಗೆ ವಾಮಾಚಾರದಂತಹ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಕೆಟ್ಟ ಕಣ್ಣುಗಳ ದೃಷ್ಟಿ ಮನೆಯ ಮೇಲೆ ಬೀಳುವುದಿಲ್ಲ. ಉಪ್ಪು ಬೆರೆಸಿದ ರಂಗೋಲಿಯ ಸುತ್ತ ಮನೆಯ ಸದಸ್ಯರು ಓಡಾಡಿದಾಗ ಮಹಾಲಕ್ಷ್ಮಿ ದೇವಿಯ ಅನುಗ್ರಹದ ಜೊತೆಗೆ ಸೂರ್ಯನ ಬಲ ವೃದ್ಧಿಯಾಗುತ್ತದೆ. ಯಾವುದೇ ಕೆಲಸ ಮಾಡಲು ಧೈರ್ಯ ಹೆಚ್ಚಾಗುತ್ತೆ. ದಿನವೆಲ್ಲ ಮಾಡುವ ಕೆಲಸದಲ್ಲಿ ಅಪಾರ ಯಶಸ್ಸು ಸಿಗುತ್ತೆ. ಇದನ್ನು ಮೊದಲ ಬಾರಿಗೆ ಕೇಳುವವರಿಗೆ ಸ್ವಲ್ಪ ಆಶ್ಚರ್ಯವಾಗಬಹುದು. ಆಗಿನ ಕಾಲದಲ್ಲಿ ಹಿರಿಯರು ರಂಗೋಲಿ ಪುಡಿ ಅಷ್ಟೇ ಅಲ್ಲದೆ ಅಕ್ಕಿ ಹಿಟ್ಟಿನಿಂದಲೂ ಮನೆಯ ಮುಂದೆ ರಂಗೋಲಿಯನ್ನ ಬರೆಯುತ್ತಿದ್ದರು. ಆ ಅಕ್ಕಿ ಹಿಟ್ಟನ್ನು ತಿನ್ನಲು ಪಕ್ಷಿಗಳು ಬರುತ್ತಿದ್ದವು. ಗುಬ್ಬಚ್ಚಿ ಹಾಗೂ ಇತರ ಚಿಕ್ಕ ಚಿಕ್ಕ ಪಕ್ಷಿಗಳಿಗೂ ಅಕ್ಕಿ ಹಿಟ್ಟು ಆಹಾರವಾಗುತ್ತಿತ್ತು. ಮನೆಯ ಮುಂದೆ ಬಂದ ಪುಟ್ಟ ಹಕ್ಕಿಗಳು ಮನೆಗೆ ಸಂಪೂರ್ಣವಾಗಿ ಅರಸಿ ಹಾರಿ ಹೋಗುತ್ತಿದ್ದವು. ಇದರಿಂದ ಮನೆಯಲ್ಲಿ ಸರಿಯಾದ ಸಮಯಕ್ಕೆ ಸಂತಾನ, ಆರೋಗ್ಯ, ಹಣ, ಐಶ್ವರ್ಯ ಎಲ್ಲವೂ ವೃದ್ಧಿಯಾಗುತ್ತಿತ್ತು. ಇದರ ಜೊತೆಗೆ ರಂಗೋಲಿ ಹಾಗೂ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಉಪ್ಪಿನ ಪುಡಿ ಬೆರೆಸುತ್ತಿದ್ದರು. ಇದರಿಂದ ಪಕ್ಷಿಗಳಿಗೂ ಕೂಡ ದೇಹಕ್ಕೆ ಬೇಕಾದ ಉಪ್ಪಿನ ಶಕ್ತಿಯು ಸೂರ್ಯನ ಬಲವು ಸಿಗುತ್ತಿತ್ತು. ರಂಗೋಲಿಗೆ ಉಪ್ಪು ಬೆರೆಸಿ ದಿನವೂ ಮನೆಯ ಮುಂದೆ ರಂಗೋಲಿಯನ್ನ ಬರೆಯಬಾರದು. ವಾರದಲ್ಲಿ 3 ಸಲ ಅಂದರೆ ಸೋಮವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಶನಿವಾರಗಳಂದು ಮಾತ್ರ ಹಾಕಬೇಕು. ಮನೆಯ ಮುಂದೆ ಉಪ್ಪು ಬೆರೆಸಿದ ರಂಗೋಲಿ ಬರೆಯುತ್ತೀವಿ ಅಂದರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಮುಖ್ಯ ರಸ್ತೆಗೆ ಸಮೀಪವಾಗಿ ಮನೆ ಇದ್ದರೆ ಹೆಚ್ಚು ಜನ ಓಡಾಡಿ ಆ ರಂಗೋಲಿಯನ್ನು ತುಳಿಯುತ್ತಾರೆ ಎಂದರೆ ನಿಮ್ಮ ಮನೆಯ ಒಳಭಾಗದಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ಉಪ್ಪು ಬೆರೆಸಿದ ರಂಗೋಲಿಯನ್ನು ಬರಿಬೇಕು. ಮನೆಯವರಾಗ್ಲಿ ಮನೆಯ ಹೊರಗಿನವರಾಗ್ಲಿ ರಂಗೋಲಿ ತುಳಿಯದಂತೆ ನೋಡಿಕೊಳ್ಳಬೇಕು. ಉಪ್ಪು ಬೆರೆಸಿದ ರಂಗೋಲಿ ಬರೆಯುವ ಅಭ್ಯಾಸದ ಜೊತೆಗೆ ಅಕ್ಕಿ ಹಿಟ್ಟಿನಿಂದ ದೇವರ ಕೋಣೆಯಲ್ಲಿ ಹಾಗೂ ಮನೆಯ ಬಾಗಿಲಿನ ಮುಂದೆ ರಂಗೋಲಿಯನ್ನ ಕೆಲ ದಿನಗಳ ಕಾಲ ಬರೆದು ನೋಡಿ. ಮನೆಗೆ ಎಲ್ಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಮನೆಯ
ಮನೆಯ ಆರ್ಥಿಕ ಸ್ಥಿತಿಗತಿಗಳು ಕೂಡ ಬದಲಾಗುತ್ತೆ. ರಂಗೋಲಿ ಬರೆಯದ ಮನೆಯಲ್ಲಿ ಮನೆಯ ಯಜಮಾನಿಗೆ ಆರೋಗ್ಯ ಸರಿ ಇಲ್ವೇನೋ ಅಥವಾ ಮನೆಯಲ್ಲಿ ಸಾವಾಗಿರಬಹುದೇನೋ ಎಂದು ಊಹೆ ಮಾಡಲಾಗುತ್ತಿತ್ತು. ರಂಗೋಲಿ ಇಲ್ಲದ ಮನೆ ಸಾವಿನ ಮನೆಗೆ ಸಮ. ಒಂದೊಂದು ದೇವರಿಗೂ ಒಂದೊಂದು ಬಗೆಯ ರಂಗೋಲಿ ಬರೆದು ಪೂಜೆ ಮಾಡುವ ಸಂಪ್ರದಾಯ ನಮ್ಮಲ್ಲಿದೆ. ಕೋರಿಕೆಗಳು ನಾವು ಬರೆಯುವ ರಂಗೋಲಿಯ ಮೂಲಕವೇ ನೆರವೇರುತ್ತದೆ. ರಂಗೋಲಿಯನ್ನು ರಾತ್ರಿ ಸಮಯ ಬಿಡಿಸುವುದಕ್ಕಿಂತ ಬೆಳಗಿನ ಸಮಯ, ಅದರಲ್ಲೂ ಸೂರ್ಯ ಉದಯಿಸುವ ಮುನ್ನವೇ ಎಂದು ಬಿಡಿಸಿದರೆ ಒಳ್ಳೆಯದು. ಅಪಾರ್ಟ್ಮೆಂಟ್ನಲ್ಲಿದ್ದೀವಿ ಎಂದರೂ ಪರವಾಗಿಲ್ಲ, ಬಾಗಿಲಿನ ಮುಂದೆ ಚಿಕ್ಕ ರಂಗೋಲಿ ಬರೆಯುವ ಅಭ್ಯಾಸವನ್ನು ಮಾತ್ರ ಮರಿಬಾರದು. ಮನೆಯಲ್ಲಿ ಯಾವುದೇ ಪರಿಹಾರ ಮಾಡಬೇಕಾದ್ರೆ, ವ್ರತಗಳನ್ನು ಆರಂಭಿಸಬೇಕಾದರೆ ಮೊದಲು ರಂಗೋಲಿಯನ್ನು ಬರೆದು ನಮಸ್ಕಾರ ಮಾಡಿ ಆ ನಂತರ ವ್ರತಗಳನ್ನು ಪರಿಹಾರಗಳನ್ನು ಆರಂಭಿಸಿ. ಇದರಿಂದ ಹೆಚ್ಚಿನ ಪುಣ್ಯ ಫಲದ ಜೊತೆಗೆ ನಿಮ್ಮ ಕೋರಿಕೆ ಅತಿ ಬೇಗನೆ ನೆರವೇರುತ್ತೆ. ರಂಗೋಲಿ ಬರೆಯುವಾಗ ಅವರಿವರ ಜೊತೆ ಮಾತನಾಡಬಾರದು. ಸಿಟ್ಟು ಕೋಪ ಮಾಡಿಕೊಂಡು ರಂಗೋಲಿಯನ್ನು ಬಿಡಿಸಬಾರದು. ರಂಗೋಲಿ ಬರೆಯಲು ಆರಂಭಿಸಿದ ನಂತರ ಮಧ್ಯೆ ನಿಲ್ಲಿಸಿ ಬೇರೆ ಕೆಲಸ ಮಾಡಲು ಹೋಗಬಾರದು. ಒಂದು ಸಲ ರಂಗೋಲಿ ಬರೆಯಲು ಕುಳಿತರೆ ಸಂಪೂರ್ಣ ಮಾಡಿಯೇ ಬೇರೆ ಕೆಲಸಗಳನ್ನು ಮಾಡಬೇಕು. ಮನೆಯಲ್ಲಿ ದೈವಶಕ್ತಿ ಕಡಿಮೆಯಾಗಿದೆ ಎಂದು ತಿಳಿದಾಗ ಯಾವುದಾದರೂ ದೇಗುಲದಲ್ಲಿ ಇಷ್ಟು ದಿನ ನನ್ನ ಕೈಯಾರೆ ರಂಗೋಲಿಯನ್ನು ಬರೆಯುತ್ತೇನೆ ದೇವಸ್ಥಾನದಲ್ಲಿ ಎಂದು ಹರಕೆ ಮಾಡಿಕೊಳ್ಬೇಕು. ರಂಗೋಲಿಯ ಬಗ್ಗೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ, ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.